ಎಲ್ರಿಗೂ ನಮಸ್ಕಾರ. ಬಹಳ ವರ್ಷಗಳ ಹಿಂದೆ ಒಂದೂರಲ್ಲಿ ಒಬ್ಬ ವ್ಯಕ್ತಿ ಇದ್ದಂತೆ. ಅವನಿಗೆ ಒಂದ್ಸಲ ದೂರಿಗೆ ಹೋಗಬೇಕಾಗಿ ಬಂತು. ಆಗಿನ ಕಾಲದಲ್ಲಿ ವಾಹನ ವ್ಯವಸ್ಥೆಗಳೆಲ್ಲ ಇರಲಿಲ್ಲ. ಹಾಗಾಗಿ ಕಾಲ್ನಡಿಗೆಯಲ್ಲೇ ಪ್ರಯಾಣ ಮಾಡಬೇಕಾಗಿತ್ತು. ದಾರಿ ಮಧ್ಯೆ ಅವನಿಗೊಂದು ಹಳ್ಳ ಸಿಕ್ತು. ಮೊದಲೇ ಅವನಿಗೆ ನೀರು ಅಂದರೆ ಭಯ. ಅದು ಮಳೆಗಾಲ ಬೇರೆ. ಹಳ್ಳ ತುಂಬಿ ಹರಿತಾ ಇತ್ತು. ಅದಕ್ಕೆ ಅಡ್ಡವಾಗಿ ಒಂದು ಮರದ ದಿಮ್ಮಿನ ಹಾಕಿದ್ರು. ಇವನಿಗೆ ಅನಿವಾರ್ಯವಾಗಿ ದಾಟಲೇಬೇಕಿತ್ತಲ್ಲ. ಧೈರ್ಯಕ್ಕಾಗಿ ನಾರಾಯಣ 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 ಅಂತ ಭಗವಂತನ ನಾಮಸ್ಮರಣೆ ಮಾಡ್ತಾ ಹಳ್ಳ ದಾಟ್ದ. ಹಳ್ಳ ದಾಟಿದ್ದೆ ನಾರಾಯಣನಂತೆ ನಾರಾಯಣ, ಯಾವನೋನು ನಾರಾಯಣ, ನಾರಾಯಣನೂ ಇಲ್ಲ ಯಾರೂ ಇಲ್ಲ, ನಾನೇ ಹಳ್ಳ ದಾಟ್ದೆ ಅಂತ ದೇವರನ್ನ ಚೆನ್ನಾಗಿ ಬೈದು ದಿಮ್ಮಿನ ಕಾಲಿಂದ ಒದ್ದು ಹೊರಟೋಗ್ಬಿಟ್ಟ. ಈ ರೀತಿಯ ಜನ ಈಗಲೂ ನಮ್ಮ ಸುತ್ತಮುತ್ತ ಇರ್ತಾರೆ. ನಮ್ಮಿಂದ ಅವರಿಗೆ ಏನಾದರೂ ಕೆಲಸ ಆಗಬೇಕಾದ್ರೆ ನಮ್ಮ ಹತ್ರ ತುಂಬ ಪ್ರೀತಿ ವಿಶ್ವಾಸದಿಂದ ನಡ್ಕೊಳ್ತಾರೆ. ಅವ್ರ ಕೆಲಸ ಆಗಿದ್ದೆ ನಾವ್ಯಾರೋ ಅವ್ರ್ಯಾರೋ ಅನ್ನೋ ಥರ ಗುರ್ತೇ ಇಲ್ಲದಿರೋ ರೀತಿ ಇದ್ಬಿಡ್ತಾರೆ. ಈ ಅನುಭವ ಆಗಿರುವ ಎಷ್ಟೋ ಜನ ನೊಂದ್ಕೊಳ್ತಾರೆ, ಕುಗ್ಗಿ ಹೋಗ್ತಾರೆ. ಆದರೆ ನನ್ನ ಪ್ರಕಾರ ನೊಂದ್ಕೊಳ್ಳೋದಾಗಲಿ ಕುಗ್ಗೋದಾಗಲಿ ಬೇಕಾಗಿಲ್ಲ. ಇದರಿಂದ ನಮ್ಮ ವ್ಯಕ್ತಿತ್ವಕ್ಕೆ ಯಾವುದೇ ರೀತಿಯ ಧಕ್ಕೆ ಉಂಟಾಗಲ್ವಲ್ಲ. ಅದು ಅಲ್ಲದೆ ನಾವು ಮಾನವರು, ಪರೋಪಕಾರ ಮಾಡೋದು ನಮ್ಮ ಧರ್ಮ. ಆದರೆ ಈ ರೀತಿಯ ಜನರಿಂದ ಸ್ವಲ್ಪ ದೂರ ಇದ್ದರೆ ನಮಗೆ ಕ್ಷೇಮ. ಏನಂತೀರಾ? ನಮಸ್ಕಾರ.